ಗುರುಗಳಿಗೆ ನಮಸ್ಕಾರ. ಹರೇ ನಮ ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧೇಜಮಾಂನಾಜ ನಮಸ್ಕಾರ ಗುರುಗಳಿಗೆ. ಸದಜಮ ಸದಜೇಜಂ ಶ್ರೀ ಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾದ್ಯ ಸಂಪ್ರಾಪ್ತ ಜ್ಞಾನೈಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಜೆ ಶ್ರೀಮದ್ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ. ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ ಭಗವಾನ್ ಅವ್ಯವಹಿತ ಭಾವಿಕಲ್ಪಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮ ಯತಿ ಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೇಮ ಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಮುತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯಾ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನಾ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾತ್ ಮಣಿಗ್ರೀವ ವಿಮೋಚನಂ. ಈ ಮುಂದೆ 2 ಶ್ಲೋಕ ಇದೆ, ಅದನ್ನ ಹೇಳಿಕೊಡ್ತೇನೆ, ನಂತರ ಅದರ ವಿವರಣೆಗೆ ಬರೋಣ. 2ನೇ ಶ್ಲೋಕ. ಸುಗ್ರೀವಾಭಯದಂ ಸಮ್ಯಕ್ ಉಗ್ರಸೇನ ವಿಭೂತಿದಂ ಉಗ್ರ ವಿಗ್ರಹ ಹಂತಾರಂ ಭಕ್ತಾಭಯ ಕರಗ್ರಹಂ ಸ್ವನಾಮ ಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ಬೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರ ವಂದಿತಂ. ನೆನ್ನೆ ದಿವಸ ನೋಡಿದ್ವಿ, ಮೊದಲಿಗೆ ಈ ಗ್ರಂಥದಲ್ಲಿ ಹಯಗ್ರೀವ ದೇವರ ಸ್ಮರಣೆ ಮಾಡಿದರು.
ನಾವ್ ಹೇಗೆ ಹಯಗ್ರೀವ ದೇವರನ್ನ ಚಿಂತಿಸ್ಬೇಕು? ನೋಡು ಸ್ವಾಮಿ, ನೀನ್ ಒಳ್ಳೆಯವ್ರಿಗೆ ಅನುಗ್ರಹ ಮಾಡ್ತೀಯ, ಒಳ್ಳೇದ್ ಏನ್ ಬೇಡ್ತಾರೋ ಅದನ್ನ ಅನುಗ್ರಹ ಮಾಡ್ತೀಯ, ಒಳ್ಳೆ ರೀತಿಯಲ್ಲಿ ಕೊಡ್ತೀಯ. ಯಾಕೆಂದ್ರೆ ನೀನು ಜ್ಞಾನ ಆನಂದಮಯವಾದ ದೇಹವನ್ನ ಪಡೆದಿದಿ, ನಿನಗೆ ಚೆನ್ನಾಗಿ ಜ್ಞಾನ ಇದೆ, ಯಾರಿಗೆ ಯಾವುದನ್ನ ಮಾಡ್ಬೇಕು ಅಂತ. ವಾದಿರಾಜರು ಒಂದು ಸ್ತೋತ್ರ, ನರಸಿಂಹ ಸ್ತೋತ್ರದಲ್ಲಿ ವಾದಿರಾಜರು ಹೇಳುವಂತಹ ಮಾತು, ಯದ್ಹಿತಂ ತವ ಭಕ್ತಾನಾಂ ಅಸ್ಮಾಕಂ ದೃಹರೇ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ಕ ಯುತ ಪ್ರಭಾ ಅಂತ ಹೇಳ್ತಾರೆ. ಭಕ್ತ ದೇವರ ಹತ್ರ ಹೋದಾಗ ಏನ್ ಬೇಡ್ಬೇಕು? ನನಗಿದಿಷ್ಟ ಆಗಿದೆ, ಅದನ್ನ ನೀನ್ ಕೊಡು ಅಂತ ದೇವರ ಹತ್ರ ಬೇಡ ಹಾಗಿಲ್ವಂತೆ. ಏನ್ ಬೇಡ್ಬೇಕಂದ್ರೆ, ನಿನಗ್ ಗೊತ್ತು ನಿನ್ನ ಭಕ್ತನಿಗೆ ಯಾವ್ದು ಹಿತ ಅಂತ, ಅದನ್ನ ಬೇಗ ಮಾಡು ಅಂತ ಕೇಳ್ಕೊಬೇಕಂತ. ಯದ್ ಹಿತಂ, ಯಾವುದು ನಿನ್ನ ಭಕ್ತನಿಗೆ ಹಿತನೋ ತದಾಶು ಕಾರ್ಯಂ, ಅದನ್ನ ಬೇಗ ನೆರವೇರಿಸು ಅಂತ ಅನುಗ್ರಹ ಮಾಡು ಅಂತ. ಹಯಗ್ರೀವ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದು ಸದಾನುಗ್ರಹ, ಒಳ್ಳೆಯವ್ರಿಗೆ ಅನುಗ್ರಹ ಮಾಡ್ತಾನೆ ದೇವರು. ಅವನಿಗೇನ್ ಹಿತ ಅನ್ಸಿದ್ಯೋ, ನಮಗ್ ಏನ್ ಮಾಡಿದ್ರೆ ಒಳ್ಳೆಯದು ಇವನ್ಗೆ ಅಂತ ಆ ದೇವರಿಗೆ ಗೊತ್ತಿದೆಯೋ ಅದನ್ನ ಮಾಡು ಅಂತ ಕೇಳ್ಬೇಕು. ಆ ಪ್ರಾರ್ಥನೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಗ್ರಂಥದ ಭಾಗವನ್ನು ನೋಡ್ತಾ ಹೋಗ್ಬೇಕು. ಮುಂದಕ್ಕೆ ನೋಡೋಣ. ಈ ಮೊದಲನೇ ಶ್ಲೋಕದಲ್ಲೇ ಮುಂದೆ ದಶಗ್ರೀವಚ್ಛಿದಂ ಶಾಪಾದ್ ಮಣಿಗ್ರೀವ ವಿಮೋಚನ, ದಶಗ್ರೀವ ಅಂತ ಬಂತು. ಹಯಗ್ರೀವ, ದಶಗ್ರೀವ, ಪ್ರಾಸ. ವಾದಿರಾಜರ ಪದ್ಯ ಇದು ಅಂತ ಕಂಡು ಹಿಡಿಬೇಕು ಅಂದ್ರೆ ಇದೊಂದು ಕಾರಣ. ಅನೇಕ ಗ್ರಂಥಕರ್ತೃಗಳು ರಚನೆ ಮಾಡ್ತಾರೆ ಅನೇಕ ಶ್ಲೋಕಗಳನ್ನ, ಅದು ವಾದಿರಾಜರ ಶ್ಲೋಕ ಅಂತ ಬೇಗ ಗೊತ್ತಾಗ್ಬಿಡತ್ತೆ. ಹೇಗೆ? ಪ್ರಾಸ, ಅಲ್ಲಿ ಗ್ರೀವ, ಇಲ್ಲಿ ಗ್ರೀವ, ಮೋಚನ, ಮೋಚನ, ಹೀಗೆಲ್ಲ ಅನೇಕ ಶಬ್ದಗಳನ್ನ ಬೇರೆ ಬೇರೆ ಒಂದೇ ಅಕ್ಷರ ಇರುವಂತಹ ಶಬ್ದಗಳನ್ನ ಬಳಸ್ತಾರೆ. ಅದು ಅವ್ರ ಶೈಲಿ, ಅದು ಗೊತ್ತಾಗ್ಬಿಡತ್ತೆ ಅದು ವಾದಿರಾಜರದೇ ಕೃತಿ ಅಂತ. ಇದೊಂದು ಕಾರಣ. ಇಲ್ಲಿ ಹಯಗ್ರೀವ ಅಂತ ಮೊದಲು ಹೇಳಿ ದಶಗ್ರೀವ ಅಂತ ಮುಂದೆ ಹಾಕಿದ್ರು. ದಶಗ್ರೀವ ಅಂದ್ರೆ ಯಾರು? 10 ತಲೆ ಇರುವಂತಹ ರಾವಣ. ಗ್ರೀವ ಅಂದ್ರೆ ಕುತ್ತಿಗೆ ಅಂತ ಅರ್ಥ. 10 ಕುತ್ತಿಗೆ ಇದೆ ಅಂದ್ರೆ 10 ತಲೆ ಇರೋನು ಅಂತ ತಾತ್ಪರ್ಯ. ಈ 10 ತಲೆ ಇರುವಂತಹ ರಾವಣನನ್ನ ಸಂಹಾರ ಮಾಡಿದವನು ಸ್ವಾಮಿ ನೀನು. ಅಷ್ಟೇ ಅಲ್ಲ, ಮಣಿಗ್ರೀವ ವಿಮೋಚನಂ ಅಂದ್ರೆ ನಲಕೂಬರ ಮಣಿಗ್ರೀವ ಇದ್ರಲ್ಲ, ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅವರಿಬ್ಬರನ್ನ ಕೃಷ್ಣಾವತಾರದಲ್ಲಿ ಭಗವಂತ ಅನುಗ್ರಹ ಮಾಡಿದ, ಅವ್ರಿಗೆ ಮೋಕ್ಷವನ್ನ ಕೊಟ್ಟ. ಇದು ಸರಳವಾದ ಅರ್ಥ ಈ ಪದ್ಯಕ್ಕೆ. ಹಾಗಾದ್ರೆ ಏನಾಯ್ತು? ಮೊದಲನೇ ಪದ್ಯದಲ್ಲಿ ಹಯಗ್ರೀವ ದೇವರ ಸ್ಮರಣೆ ಮಾಡಿದ್ದಾರೆ, ಆಮೇಲೆ ರಾಮ, ನಂತರ ಕೃಷ್ಣ. ಹಯಗ್ರೀವ, ರಾಮ, ಕೃಷ್ಣ ಆಯ್ತು. ಮುಂದಕ್ಕೆ ಹೋದಾಗ ಮತ್ತೆ ರಾಮನ ಸ್ಮರಣೆಗೆ ಬರ್ತಾರೆ. ಹಯಗ್ರೀವ ಆಯ್ತು, ದಶಗ್ರೀವ ಆಯ್ತು, ಸುಗ್ರೀವನಕ್ ಬರ್ತಾರೆ. ಈಗ ಆ ಗ್ರೀವ 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 ಅನ್ನೋದು ಒಂದೊಂದೇ ಇದಕ್ಕೆ ಅದನ್ನ ಬಳಸ್ತಾ ಹೋಗ್ತಾರೆ. ಸುಗ್ರೀವ ಭಯದಂ, ಸುಗ್ರೀವನಿಗೆ ಅಭಯವನ್ನ ಕೊಟ್ಟಿದ್ದೀನಿ. ವಾಲಿ ಹತ್ರ ಸಂದರ್ಭ ಬಹಳ ಕಷ್ಟ ಆಯ್ತು, ಯುದ್ಧ ಮಾಡು ಅಂತಂದ. ಕೊನೆಗೆ ರಾಮ ಅನುಗ್ರಹ ಮಾಡ್ದ ಸುಗ್ರೀವನಿಗೆ. ಅಷ್ಟೇ ಅಲ್ಲ, ಅಣ್ಣ ತಮ್ಮಂದ್ರಲ್ಲಿ ಆದ ಒಂದು ಜಗಳ ಕೊನೆಗೆ ಪರಿಹಾರ ಮಾಡ್ದ. ಅದನ್ನ ಯಾರಿಗೆ ಒಳ್ಳೇದಾಗ್ಬೇಕು ಅವ್ರಿಗೆ ಅನುಗ್ರಹ ಮಾಡ್ದ. ತಂದೆ ಮಗನಿಗೆ ಜಗಳ ಆಗ್ತಾ ಇತ್ತು, ಯಾರು? ಕಂಸನಿಗೆ ಮತ್ತೆ ಉಗ್ರಸೇನನಿಗೆ. ಅಲ್ಲಿ ಯಾವ ಉಗ್ರಸೇನನಿಗೆ ಏನ್ ಸಿಗ್ಬೇಕಾಗಿತ್ತೋ ಅಂತ ವಿಭೂತಿ ಐಶ್ವರ್ಯವನ್ನ ಕೊಟ್ಟ, ಎಲ್ಲಿ? ಕೃಷ್ಣಾವತಾರದಲ್ಲಿ. ಇನ್ನು ತಕ್ಷಣ ವೇದವ್ಯಾಸರ ಅವತಾರಕ್ಕೆ ಬರ್ತಾರೆ. ಉಗ್ರ ವಿಗ್ರಹ ಹಂತಾರಂ, ಉಗ್ರವಾದ ವಿಗ್ರಹಗಳು. ವಿಗ್ರಹ ಅಂದ್ರೆ ದೇಹ. ಉಗ್ರವಾದ ದೇಹ ಯಾರ್ಯಾರಿರುತ್ತೆ? ಈ ರಾಕ್ಷಸರುಗಳಿಗೆ. ಕಾಮ, ಕ್ರೋಧ, ಲೋಭ, ಮೋಹ, ಇದೆಲ್ಲ ದೊಡ್ಡ ದೊಡ್ಡ ದೇಹಗಳು. ಅದು ಕಣ್ಣಿಗೆ ಕಾಣಿಸ್ದೇ ಇರೋ ದೇಹ ನಮ್ಮ ಒಳಗಡೆ ಇರುತ್ತೆ. ಆ ದೇಹ ಹೊತ್ಕೊಂಡು ದೈತ್ಯರು ಇರ್ತಾರೆ. ಇಂಥ ದೈತ್ಯರನ್ನ ಸಂಹಾರ ಮಾಡ್ಬೇಕು ಅಂದ್ರೆ ಶಾಸ್ತ್ರ ಓದ್ದೇನೆ ಆಗಲ್ಲ. ಕಾಮಕ್ರೋಧಾದಿಗಳನ್ನ ಗೆಲ್ಲೋದು ಅಂತಂದ್ರೆ ಶಾಸ್ತ್ರ ಓದಿ ಯಾವಾಗಲೂ ಇಲ್ಲಿ ಮುಳುಗಿದ್ರೆ ಕಾಮಕ್ರೋಧಾದಿಗಳು ಸಹಜವಾಗಿ ಕಡಿಮೆ ಆಗುತ್ತೆ. ಕೋಪ ಕಡಿಮೆ ಆಗ್ಬೇಕು, ಕಾಮ ಜಾಸ್ತಿ ಕಡಿಮೆ ಆಗ್ಬೇಕು, ಮತ್ತೆ ಲೋಭ, ಮೋಹ, ಮದ, ಮಾತ್ಸರ್ಯ ಇದೆಲ್ಲ ಕಡಿಮೆ ಆಗ್ಬೇಕು ಅಂದ್ರೆ ಅಧ್ಯಾತ್ಮದಲ್ಲಿ ಮುಳುಗಿರ್ಬೇಕ. ಜಾಸ್ತಿ ಮುಳುಗಿದ್ರೆ ಶಾಸ್ತ್ರ ಓದ್ತಾ ಓದ್ತಾ ಅಲ್ಲೇ ಇರತ್ತೆ ಮನಸ್ಸು, ಬೇರೆ ಕಡೆ ಹೋಗಲ್ಲ. ಸಹಜವಾಗಿ ಈ ಕಾಮಾದಿ ಶತ್ರುಗಳೆಲ್ಲ ಕಡಿಮೆ ಆಗತ್ತೆ. ಹಾಗಾದ್ರೆ ಏನಾಯ್ತು? ಶಾಸ್ತ್ರವನ್ನ ಕೊಟ್ಟ ವೇದವ್ಯಾಸರನ್ನ ನೆನಪಿಸ್ಕೊಂಡಿದ್ದಾರೆ ಅಂತ ಅರ್ಥ. ಆ ವೇದವ್ಯಾಸರ ಅನುಗ್ರಹ ಏನು ಅಂದ್ರೆ ನಮ್ಮಲ್ಲಿರೋ ಅಜ್ಞಾನ ಮತ್ತೆ ನಮ್ಮಲ್ಲಿರೋ ವಿಪರೀತ ಜ್ಞಾನ ಎಲ್ಲ ಕಳೀತಾರವರು ಅವರ ಶಾಸ್ತ್ರದ ಮುಖಾಂತರ. ಅಂಥ ವೇದವ್ಯಾಸ ರೂಪವನ್ನ ಉಗ್ರ ವಿಗ್ರಹ ಹಂತಾರಂ ಅನ್ನೋದ್ರಿಂದ ಸ್ಮರಣೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಭಕ್ತ ಅಭಯ ಕರಗ್ರಹಂ, ಭಕ್ತರಿಗೆ ಅಭಯವನ್ನ ನೀಡುವಂತಹ ಕೈ ನಿಂದು ಸ್ವಾಮಿ. ಯಾಕೆ ಹಯಗ್ರೀವ ದೇವರ ಇದನ್ನ ನೋಡ್ಬಹುದು, ಅವ್ರ ಮೂರ್ತಿ. ಹಯಗ್ರೀವ ದೇವರ ಮೂರ್ತಿ ನೋಡಿದಾಗ ಅಕ್ಷಮಾಲೆ, ಪುಸ್ತಕ, ಶಂಖವನ್ನ ನೋಡ್ತೀವಿ,
ಮತ್ತೆ ನಮಗೆ ಇಲ್ಲಿ ವರ್ಣನೆ ಮಾಡೋ ಪ್ರಕಾರ ಜ್ಞಾನ ಮುದ್ರೆ ಅಭಯ ಮುದ್ರೆ ಈ ಎರಡನ್ನ ನೀಡ್ತಾ ಇದ್ದಾನೆ ದೇವರು. ಅಭಯ, ಇನ್ನೊಂದು ಜ್ಞಾನ. ನನ್ನ ಹತ್ರ ಯಾರು ಬಂದು ಉಪಾಸನೆ ಮಾಡ್ತಾರೋ ಅವ್ರಿಗೆ ಜ್ಞಾನ ಅಭಯಗಳನ್ನ ನೀಡ್ತೀನಿ ಅಂತ ಹಯಗ್ರೀವ ದೇವರು ತಾವು ಸೂಚನೆ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಸ್ವನಾಮಗ್ರಹಣಾದೇವ ನಿರಸ್ತ ಗ್ರಹ ವಿಗ್ರಹಂ. ಕೇವಲ ಅವರ ನಾಮ ಗ್ರಹಣ ಮಾಡಿದ್ರೆ ಸಾಕಂದ್ರೆ ಹಯಗ್ರೀವ ಹಯಗ್ರೀವ ಅದು ಹೇಳಿದಾರಲ್ಲ ಹಯಗ್ರೀವ ಸಂಪದಾ ಸ್ತೋತ್ರದಲ್ಲಿ. ಹಯಗ್ರೀವ ಹಯಗ್ರೀವ ಅಂದ್ರೆ ವೈಕುಂಠದ ಬಾಗಿಲು ತೆರೆಯತ್ತಂತೆ. ಅಂಥ ದೊಡ್ಡ ನಾಮ ಅದು. ಬರೀ ಒಂದೇ ನಾಮ ಅಲ್ಲ, ಯಾವ್ಯಾವ ನಾಮ ಹಿಂದೆ ಬಂತೋ ಎಲ್ಲ. ಹಯಗ್ರೀವ ಆಯ್ತು ಮೊದಲನೇ ಶ್ಲೋಕದಲ್ಲಿ, ಜೊತೆಗೆ ರಾಮ, ಕೃಷ್ಣ, ವೇದವ್ಯಾಸರು, ಹಯಗ್ರೀವ, ಒಟ್ಟು ಈ ಇಷ್ಟು ನಾಮಗ್ರಹಣಾದೇವ. ಬರೀ ಹಯಗ್ರೀವ ದೇವರ ನಾಮ ಅಷ್ಟೇ ತಗೊಳ್ಬಾರ್ದು, ಎಲ್ಲಾ ಭಗವಂತನ ನಾಮ ತಗೊಳ್ಬೇಕು. ಆ ನಾಮ ಸ್ಮರಣೆ ಮಾಡಿದಷ್ಟು ಗ್ರಹ ವಿಗ್ರಹ ಎರಡೂ ಓಡೋಗತ್ತೆ ನಮ್ಮಿಂದ. ಗ್ರಹಗಳು ಅಂದ್ರೆ ನವಗ್ರಹಗಳ ಒಂದು ಬಾಧೆ ಆಗ್ಬಹುದು, ವಿಗ್ರಹ ಅಂದ್ರೆ ಈ ವಿಶೇಷವಾದ ಗ್ರಹಗಳಿಂದ ಆಗುವಂತಹ ತೊಂದರೆ ಆಗಬಹುದು. ಗ್ರಹಗಳೇ ಓಡೋಗತ್ತೆ ಅಂದ್ರೆ ಗ್ರಹಗಳಿಂದ ಆಗುವ ಕಷ್ಟಗಳು ದೂರ ಆಗುತ್ತೆ. ಇದು ಮೇಲ್ನೋಟದ ಅರ್ಥ ಮಾತ್ರ ಹೇಳ್ತಾ ಇದೀನಿ, ಇನ್ನು ವ್ಯಾಖ್ಯಾನ ಕೇಳಿದಿಲ್ಲ. ಇದು ಇನ್ನು ಆದ್ಮೇಲೆ ಮುಂದಕ್ಕೆ ಏನ್ ಹೇಳಿದ್ರು, ವೃಂದಾವನಗತಂ ಒಂದೇ ಬ್ರಹ್ಮರುದ್ರೆಯಿಂದ ಬಂದಿತಂ. ಇಂಥ ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು ಯಾರ್ಯಾರಿದ್ದಾರೆ ಎಲ್ಲ ದೇವತೆಗಳು ವೃಂದಾವನದ ಒಳಗಡೆ ಇರುವಂತ ಈ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಇಷ್ಟು ಬಂತು. ಒಟ್ಟಾಗಿ ಏನರ್ಥ ಈ ಶ್ಲೋಕಗಳಲ್ಲಿ ಹೇಳಿದ್ದು, ರಾಮ, ಕೃಷ್ಣ, ಹಯಗ್ರೀವ, ವೇದವ್ಯಾಸ ರೂಪಗಳನ್ನೆಲ್ಲ ಚಿಂತಿಸ್ತಾ ಇದ್ದಾರೆ. ಅದರಲ್ಲಿ ಮೊದಲಿಗೆ ಹಯಗ್ರೀವನ ಉಲ್ಲೇಖ ಮಾಡಿದ್ರು, ಯಾಕೆ ತಮಗ್ ತುಂಬಾ ಇಷ್ಟ ದೇವತೆ ಹಯಗ್ರೀವ ರೂಪಿ ಪರಮಾತ್ಮ. ಹಾಗಂತ ಬೇರೆ ದೇವತೆ ಇಷ್ಟ ಇಲ್ಲ ಅಂತಲ್ಲ, ಅದು ಇಷ್ಟ. ಆದ್ರೆ ಉಪಾಸ್ಯ ಮೂರ್ತಿಯಾಗಿ ಹಯಗ್ರೀವನನ್ನ ಆರಾಧನೆ ಮಾಡ್ತಾ ಇದ್ರು ವಾದಿರಾಜರು. ಇನ್ನು ರಾಮನನ್ನ, ಹಾಗೆ ಕೃಷ್ಣನನ್ನ, ವೇದವ್ಯಾಸರನ್ನ ಇವರೆಲ್ಲ ಯಾಕೆ ಸ್ಮರಣೆ ಮಾಡಿದ್ರು ಅಂದ್ರೆ ಎಲ್ಲರೂ ವೃಂದಾವನದ ಸನ್ನಿಧಾನದಲ್ಲೇ ಇದ್ದಾರೆ. ಕ್ರಮವಾಗಿ ನಾವು ಒಂದೊಂದು ದಿಕ್ಕಿನಲ್ಲಿ ವಾದಿರಾಜರ ಪಂಚವೃಂದಾವನಗಳನ್ನು ನೋಡಿದಾಗ ರಾಮಕೃಷ್ಣ ವೇದವ್ಯಾಸರನ್ನ ನಾವು ಚಿಂತಿಸ್ಬೋದು. ಮತ್ತೆ ವೇದವ್ಯಾಸರ ಮುಂದೆನೂ ಇದ್ದಾರೆ. ಜೊತೆಗೆ ಈ ಕ್ರಮವಾಗಿ ಒಂದೊಂದು ದಿಕ್ಕಿನಲ್ಲಿ ಬರ್ತಾ ಹಯಗ್ರೀವ, ರಾಮ, ಕೃಷ್ಣ, ವೇದವ್ಯಾಸ ಪ್ರತಿಯೊಂದು ರೂಪಗಳನ್ನ ಚಿಂತಿಸ್ಬೋದು. ಅದು ಎಲ್ಲ ವೃಂದಾವನದಲ್ಲಿ ಇದೆ, ಇಷ್ಟು ಭಗವಂತನ ರೂಪ. ಇಷ್ಟಿದ್ಮೇಲೆ ಪಂಚವೃಂದಾವನದ ಮಹಿಮೆ ಏನು ಅಂತ ಭಾವಿಸಿ. ಒಂದಲ್ಲ ಎರಡಲ್ಲ, ಇಷ್ಟಿಷ್ಟು ಭಗವದ್ ರೂಪಗಳಿದೆ. ರಾಮ ಅವತಾರ ಮಾಡಿದ್ದೇ ಜನರ ಉದ್ಧಾರಕ್ಕೆ, ಕೃಷ್ಣ ಅವತಾರ ಮಾಡಿದ್ದೇ ಅದಕ್ಕೆ, ವೇದವ್ಯಾಸರು ಬಂದಿದ್ದು ಅದಕ್ಕೆ, ಇನ್ನು ಹಯಗ್ರೀವ ದೇವರು ಬಂದಿದ್ದು ಅದಕ್ಕೆ. ಈ ಎಲ್ಲಾ ಅವತಾರಗಳು ಬಂದಿದ್ದು ಜನರನ್ನ ಉದ್ಧಾರ ಮಾಡ್ಲಿಕ್ಕೆ, ಅಂದ್ರೆ ಕಷ್ಟಗಳನ್ನ ಕಳೆದು ಅವರ ಇಷ್ಟಗಳನ್ನ ಪೂರಣೆ ಮಾಡ್ಲಿಕ್ಕೆ. ಇಂಥ ಎಲ್ಲಾ ಭಗವಂತನ ರೂಪ ನನ್ನ ವೃಂದಾವನದಲ್ಲಿದೆ ಅಂತ ವಾದಿರಾಜರು ಹೇಳ್ತಾ ಇದ್ದಾರೆ. ಈ ವೃಂದಾವನದಲ್ಲಿರುವಂತಹ ಎಲ್ಲಾ ಭಗವದ್ ರೂಪಗಳನ್ನ ನಮಸ್ಕಾರ ಮಾಡ್ಲಿಕ್ಕೆ ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು, ಇಂದ್ರದೇವರು ಎಲ್ಲರೂ ಬಂದಿದ್ದಾರೆ ಅಂತ. ಅಂದ್ರೆ ಪಂಚವೃಂದಾವನದ ಮಹಿಮೆ ಏನು ಅಂತ ತಿಳಿದುಕೊಡಿ ಅಂತ ಇದು ಸರಳವಾಗಿ ನಮ್ಗೆ ಈ ಶ್ಲೋಕಗಳನ್ನು ನೋಡಿದಾಗ ಸಿಗೋ ಅರ್ಥ. ಇಲ್ಲಿ ಒಂದೊಂದೇ ಘಟನೆಯನ್ನ ತಗೊಳ್ತಾರೆ ವ್ಯಾಖ್ಯಾನದಲ್ಲಿ, ಒಂದೊಂದೇ ತಗೊಂಡು ಬಿಡಿಸಿ ಬಿಡಿಸಿ ಹೋಗ್ತಾರೆ. ಇಲ್ಲೇನ್ ಹೇಳ್ತಾರೆ ಅಂದ್ರೆ ಒಂದು ಡೌಟ್ ಶುರುವಾಯ್ತು. ಏನ್ ಡೌಟ್ ಅಂದ್ರೆ, ಇಲ್ಲಿ ಶ್ರೀಮುಷ್ಣಂ ಆಚಾರ್ಯರ ಟಿಪ್ಪಣಿಯಲ್ಲಿ ಒಂದು ವಿಷಯ ಹೇಳ್ತಾರೆ. ಈಗ ಬ್ರಹ್ಮ ರುದ್ರೇಂದ್ರ ವಂದಿತಂ ಅಂತ ಒಂದು ಶಬ್ದ ಬಂತು. ಇದಕ್ಕೇನರ್ಥ, ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು ಎಲ್ಲರೂ ಈ ಒಳಗಡೆ ಇರುವಂತಹ ಬೃಂದಾವನದಲ್ಲಿ ಸನ್ನಿಹಿತರಾದ ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ ಅಂತ. ನಮಗೆ ಸಾಮಾನ್ಯ ನೀವು ವಿಚಾರ ಮಾಡಿ, ಇಲ್ಲಿ ಹಯಗ್ರೀವ ಬಂದಾಗ ಅಶ್ವಿನಿ ಹಯಗ್ರೀವ ಅಂತ ನಾವು ನೆನಪಿಸ್ಕೊಂತೀವಿ, ಲಕ್ಷ್ಮೀ ದೇವಿಯ ರೂಪ. ಅದನ್ನ ನೆನಪಿಸ್ಲಿಲ್ಲ ವಾದಿರಾಜರು, ಅಶ್ವಿನಿ ಅಂತ ಹೇಳಲಿಲ್ಲ. ಬೇಡ ರಾಮ ಅಂದ್ರೆ ಸೀತೆಯನ್ನು ಸ್ಮರಿಸಿದ್ರ, ಇಲ್ಲ ದಶಗ್ರೀವ ರಾವಣನನ್ನ ಸಂಹಾರ ಮಾಡಿದ ರಾಮ ಅಂತ ಸ್ಮರಣೆ ಮಾಡಿದ್ರು. ಸರಿ, ಕೃಷ್ಣ ಬಂದಾಗ ರುಕ್ಮಿಣಿ ಇಲ್ಲ ಸತ್ಯಭಾಮೆಯನ್ನು ಸ್ಮರಣೆ ಮಾಡ್ಲಿಲ್ಲ, ಬಿಟ್ಟು. ವೇದವ್ಯಾಸರು ಬಂದಾಗಲೂ ಅಂಬೃಣಿ ವೇದವ್ಯಾಸ, ಲಕ್ಷ್ಮೀ ರೂಪ ಅಂಬೃಣಿ, ಅದನ್ನು ಸ್ಮರಣೆ ಮಾಡ್ಲಿಲ್ಲ. ಹಾಗಾದ್ರೆ ಇಲ್ಲಿ ಭಗವಂತನನ್ನ ಸ್ಮರಣೆ ಮಾಡಿದ ರಾಜರು ಲಕ್ಷ್ಮೀ ದೇವಿಯನ್ನ ಮರೆತು ಬಿಟ್ರ ಅಂತ ಅನ್ಕೊಳ್ಬಾರ್ದು ನಾವು. ಯಾಕೆಂದ್ರೆ ಯಾವುದೇ ಒಂದು ಗ್ರಂಥವನ್ನ ಬರಿಬೇಕಾದ್ರೆ ಲಕ್ಷ್ಮೀ ದೇವಿಯ ಅನುಗ್ರಹ ಮುಖ್ಯ. ಅಲ್ಲಿ ವಾದಿರಾಜರು ಅವರು ರುಜುದೇವತೆ, ಯಾವಾಗ್ಲೂ ಭಗವಂತಗ್ ನಮಸ್ಕಾರ ಮಾಡ್ತಾರೆ. ಪ್ರತಿ ಕ್ಷಣ ಕೆಲಸ ಅದೇ, ಅದಕ್ಕೂ ಹಾಗೆ ಮೀಸಲಿರ್ತಾರೆ ಅವರು. ಅದಕ್ಕೋಸ್ಕರನೇ ತಮ್ಮ ಇದು ದೇಹ, ಮನಸ್ಸು, ಮಾತು ಎಲ್ಲವನ್ನೂ ಇಟ್ಟಿರ್ತಾರೆ, ನಿಜ. ಅದಾದ್ರೂ ಗ್ರಂಥದ ಮೊದಲಿಗೆ ಶಿಷ್ಟಾಚಾರ ಪರಂಪರೆ ಅಂತಿರುತ್ತೆ, ಅದಕ್ಕೆ ಮಂಗಳ ಮಾಡ್ಬೇಕು, ದೇವರ ಸ್ಮರಣೆ ಮಾಡ್ಬೇಕು ಅಂತ ಮಾಡಿದ್ದಾರೆ. ಲಕ್ಷ್ಮೀ ಸ್ಮರಣೆ ಮಾಡ್ಲೇಬೇಕು, ಯಾಕೆಂದ್ರೆ ಗ್ರಂಥ ಅಂದ್ರೆ ವಾಕ್,
ಮಾತಿನ ಅಭಿಮಾನಿನಿ ದೇವತೆ ಅವಳು, ಮತ್ತೆ ಮನಸ್ಸಿನ ಅಭಿಮಾನಿ ದೇವತೆ. ಮನಸ್ಸು ಸರಿ ಇಲ್ಲ ಅಂದ್ರೆ ಮಾತು ಸರಿಗ್ ಬರಲ್ಲ, ಮಾತ್ ಸರಿಗ್ ಬರ್ಲಿಲ್ಲ ಅಂದ್ರೆ ಮುಂದ್ ಕೂತಿರೋರ್ಗೆ ಏನು ಅರ್ಥ ಆಗಲ್ಲ. ಲಕ್ಷ್ಮೀ ದೇವಿಯ ಅನುಗ್ರಹ ಬಹಳ ಮುಖ್ಯ. ಅದನ್ನ ಲಕ್ಷ್ಮೀ ನಾರಾಯಣ ಅಂತ ಇನ್ನೂ ವಿಶೇಷ. ಯಾವಾಗ ಲಕ್ಷ್ಮೀ ಪ್ರೀತಿ ಅಂದ್ರೆ ದೇವರ ಜೊತೆಗೆ ಲಕ್ಷ್ಮಿಯನ್ನ ಹೇಳಿದಾಗ ತುಂಬಾ ಪ್ರೀತಿ ಅವಳಿಗೆ. ಲಕ್ಷ್ಮೀ ನಾರಾಯಣ ನಮಸ್ಕಾರ, ಲಕ್ಷ್ಮೀ ನರಸಿಂಹ ನಮಸ್ಕಾರ ಅಂತ ಹೇಳ್ತೀವಲ್ಲ, ಅಶ್ವಿನಿ ಹಯಗ್ರೀವ, ಅದು ಹಯಗ್ರೀವ ಅಶ್ವಿನಿಯರಿಗೆ ನಮಸ್ಕಾರ ಅಲ್ಲ, ಅಶ್ವಿನಿ ಹಯಗ್ರೀವ ಅಂತ ಹೇಳ್ತೀವಿ. ಎಲ್ಲ ಮೊದಲಿಗೆ ಹಾಕ್ತಿವಿ ಲಕ್ಷ್ಮಿ ಹೆಸರನ್ನ. ಅಂಬೃಣಿ ವೇದವ್ಯಾಸ, ಸೀತಾರಾಮ, ರುಕ್ಮಿಣಿ ಕೃಷ್ಣ, ಕೃಷ್ಣ ರುಕ್ಮಿಣಿ ಅಂತ ನಾವು ಹೇಳೋ ವ್ಯವಹಾರ ಬಂದಿದೆ ಅಷ್ಟೇ. ಅದೇ ರುಕ್ಮಿಣಿ ಸಹಿತ ಕೃಷ್ಣನ್ ನಮಸ್ಕಾರ ಅಂತ ಪ್ರತಿಯೊಬ್ರು ಮೊದಲು ಲಕ್ಷ್ಮಿ ಹೆಸರನ್ನ ಹೇಳಿ ನಂತರ ದೇವರ ಹೆಸರನ್ನ ಹೇಳೋದಿದೆ, ಸೇರಿಸ್ತಾರೆ. ಯಾಕೆ? ಅದು ಸಂಸ್ಕೃತದಲ್ಲಿ ಪದದಲ್ಲಿ ಆ ಒಂದು ಪದ ಸೇರಿಸಿದಾಗ ಹಿಂದಿನ ಪದ ಇರುತ್ತಲ್ಲ, ಅದರ ಅರ್ಥ ಅಪ್ರಧಾನ, ಅದು ಮುಂದಿಂದಕ್ಕಿಂತ ಸ್ವಲ್ಪ ಕಡಿಮೆ. ಅದನ್ನ ಸೂಚನೆ ಮಾಡ್ಲಿಕ್ಕೆ ಎಲ್ಲಾ ಟಿಪ್ಪಣಿಕಾರರು ಏನ್ ಮಾಡ್ತಾರೆ, ಮೊದಲು ಲಕ್ಷ್ಮಿಯನ್ನು ಹೇಳುವಂತ ಶಬ್ದ ಹೇಳ್ತಾರೆ. ಅದು ವ್ಯಾಕರಣದ ಪ್ರಕಾರ ನಿಯಮ, ಹಾಗಾಗಿ ಅದನ್ನ ಮಾಡೋದಷ್ಟೇ. ಆದ್ರೆ ಇಲ್ಲಿ ಲಕ್ಷ್ಮಿ ಉಲ್ಲೇಖನೆ ಮಾಡ್ಲಿಲ್ವಲ್ಲ ವಾದಿರಾಜರು 3 ಶ್ಲೋಕದಲ್ಲೂ ನಾವು ಗಮನಿಸಿದಾಗ, ಅಂದ್ರೆ ಅದಕ್ಕೆ ಶ್ರೀಮುಷ್ಣಮಾಚಾರ್ಯ ವ್ಯಾಖ್ಯಾನ ಮಾಡ್ತಾರೆ, ನಿಮಗ್ ಅರ್ಥ ಆಗಿಲ್ಲ, ಅಲ್ಲಿ ಮಾಡಿದಾರೆ ವಾದಿರಾಜರು. ಲಕ್ಷ್ಮೀ ದೇವಿನು ನಮಸ್ಕಾರ ಮಾಡ್ತಾ ಇದ್ದಾಳಂತೆ ಈ ಎಲ್ಲ ಭಗವಂತನ ರೂಪಗಳಿಗೆ. ಅದ್ ಹೇಗ್ ಗೊತ್ತಾಯ್ತು? ಎಲ್ಲಿದೆ ಲಕ್ಷ್ಮೀನ್ ಹೇಳೋ ಶಬ್ದ ಅಂದ್ರೆ ಅದಕ್ಕೆ ಬ್ರಹ್ಮ ರುದ್ರೇಂದ್ರ ವಂದಿತಂ ಅಂತ ಒಂದು ಶಬ್ದ ಬಂದಿದೆ. ಈ ಶಬ್ದದಲ್ಲಿ ಲಕ್ಷ್ಮಿ ಸೇರ್ಕೊಂಡಿದ್ದಾಳೆ ಅಂತ. ಹೇಗ್ ಸೇರ್ಕೊಂಡಿದ್ದಾಳೆ? ಇದನ್ನ ನ್ಯಾಯಸುಧಾದಲ್ಲಿ ಮಾದನೂರು ವಿಷ್ಣು ತೀರ್ಥರು ವರ್ಣನೆ ಮಾಡ್ತಾರೆ ಇದೇ ವಿಷಯವನ್ನ. ಅದು ಇಲ್ಲಿ ಟಿಪ್ಪಣಿಯಲ್ಲಿ ಬಂದಿದೆ ಈ ವಿಷಯ. ಏನಂತ ಇದೆ ಇಲ್ಲಿ ಅಂದ್ರೆ, ಅಲ್ಲಿ ಬ್ರಹ್ಮ ಅಂತ ಶಬ್ದ ಇದೆಯಲ್ಲ, ಕೇಳಲಿಕ್ಕೆ ಅದು ಒಂದೇ ಬ್ರಹ್ಮ ಶಬ್ದ, ಅದು 2 ಬ್ರಹ್ಮ ಶಬ್ದ ಇದೆ. ಬ್ರಹ್ಮ ರುದ್ರೇಂದ್ರ ವಂದಿತ. ಅದೇನಾಗತ್ತೆ, 2 ಶಬ್ದ ಒಂದೇ ತರ ಇದ್ದಾಗ ಒಂದ್ ಶಬ್ದ ಲೋಪ ಆಗ್ಬಿಡತ್ತೆ, ಅದು ಕಾಣಿಸಲ್ಲ ಸಂಸ್ಕೃತದ ನಿಯಮದ ಪ್ರಕಾರ. ಹಾಗೆ ಇಲ್ಲಿ ಏನಾಯ್ತು, ಬ್ರಹ್ಮ ಮತ್ತೆ ಬ್ರಹ್ಮ ಸೇರಿ ಅದು ಸೇರ್ಕೊಂಡಿರತ್ತೆ ಕೆಲವು ಸಲ ಪದಗಳು. ಸೇರ್ಕೊಂಡಾಗ್ಲೂ ನಮಗದ್ ಕಾಣಿಸಲ್ಲ 2 ಪದ ಅಂತ. ಅದು ಇದೆ, ಅದು 2. ಅಲ್ಲಿ ಬ್ರಹ್ಮ ಅಂತ ಹೇಳಿ ಒಂದು ಶಬ್ದ ಇದೆ, ಇನ್ನೊಂದು ಬ್ರಹ್ಮ ಅಂತ ಇದೆ ದೀರ್ಘ. ಬ್ರಹ್ಮ ಅಂದ್ರೆ ಅದು ಚತುರ್ಮುಖ ಬ್ರಹ್ಮದೇವರು, ಬ್ರಹ್ಮ ಅಂತಂದ್ರೆ ಅದು ಲಕ್ಷ್ಮೀ ದೇವಿಗೆ ಬ್ರಹ್ಮ ಅಂತ ಹೆಸರಿದೆ, ಅದು ನಮಗ್ ಗೊತ್ತಿರಲ್ಲ. ಇದು ಭಗವದ್ಗೀತೆಯಲ್ಲಿ ಬಂದಿದೆ ಅಂತ ಇಲ್ಲಿ ವ್ಯಾಖ್ಯಾನದಲ್ಲಿ ಬರೀತಾರೆ. ಭಗವದ್ಗೀತೆಯ ಶ್ಲೋಕವನ್ನು ಕೋಟ್ ಮಾಡ್ತಾರೆ. ಮಮ ಯೋ ನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಅಂತ ಹೇಳ್ತಾರೆ. ತಸ್ಮಿನ್ ಅಂದ್ರೆ ಮಮ ಯೋನಿಹಿ ಮಹತ್ ಬ್ರಹ್ಮ ಅಂದ್ರೆ ನಾನು ಯಾರ ಮುಖಾಂತರ ಸೃಷ್ಟಿ ಮಾಡ್ತೀನೋ ಅಂತಹವಳು ಮಹತ್ ಬ್ರಹ್ಮ ಅಂತ ಅನಿಸ್ಕೊಳ್ತಾಳೆ ಅಂತ. ಲಕ್ಷ್ಮೀ ದೇವಿಗೆ ಬ್ರಹ್ಮ ಅಂತ ಹೆಸರಿದೆ. ಆ ಬ್ರಹ್ಮ ಅನ್ನೋ ಹೆಸರು ಲಕ್ಷ್ಮೀ ದೇವಿಗೆ ಇರೋದ್ರಿಂದ ಇಲ್ಲಿ ಬ್ರಹ್ಮ ರುದ್ರೇಂದ್ರ ವಂದಿತಂ ಅಂತಂದ್ರೆ ಆ ಬ್ರಹ್ಮ ಅಂದ್ರೆ ಲಕ್ಷ್ಮೀ ರೂಪಳಾದ ಬ್ರಹ್ಮನನ್ನ ತಗೊಳ್ಬೇಕು. ಅದರಿಂದ ಬ್ರಹ್ಮ ಅಂದ್ರೆ ಲಕ್ಷ್ಮೀ ದೇವಿ. ಲಕ್ಷ್ಮೀ ದೇವಿಯನ್ನ ಮರಳಿಲ್ಲ, ಎಲ್ಲ ಶುದ್ಧ ಭಗವಂತನ ರೂಪ ಹೇಳಿ ಆ ಲಕ್ಷ್ಮಿ ಮತ್ತೆ ಬ್ರಹ್ಮ ಮತ್ತೆ ಇನ್ನು ರುದ್ರದೇವರು ಇಂದ್ರದೇವರು ಪ್ರತಿಯೊಬ್ಬರು ಸೇವೆ ಮಾಡೋದನ್ನ ಹೇಳಿದ್ದಾರೆ. ಯಾಕೆ ಅಂದ್ರೆ ಹರಿಸರ್ವೋತ್ತಮತ್ವ ಸ್ಥಾಪನೆ ಮಾಡ್ಬೇಕಲ್ಲ. ಲಕ್ಷ್ಮಿ ಜೊತೆಗೆ ಹೇಳ್ಬೋದಿತ್ತು, ಇಲ್ಲ ಅಂತಿಲ್ಲ. ಆದ್ರೆ ಉದ್ದೇಶ ಏನಿದೆ ವಾದಿರಾಜರಿಗೆ ಅಂದ್ರೆ ಪ್ರಧಾನ ಪ್ರಮೇಯ ಏನು, ವ್ಯಾಸರಾಜರ ಒಂದು ಪದ್ಯ ನಾವು ಕೇಳ್ತಾ ಇರ್ತೀವಿ, ಅದು ವ್ಯಾಸರಾಜರು ಮಾಡಿದ್ದು ಅಂತ ಪ್ರಸಿದ್ಧಿ ಇದೆ. ಶ್ರೀಮನ್ಮಧ್ವಮತೆ ಹರಿಃ ಪರತರಹ ಅಂತ ಇದೆ ಮೊದಲನೇ ಮಾತು. ಹೇಳ್ಬೇಕು ಬಾಯಿ ಬಿಟ್ಟು ಅಂದ್ರೆ ಅದು ಹರಿಸರ್ವೋತ್ತಮತ್ವ ಹೇಳ್ಬೇಕು ನಾವು. ಅದೇ ಮುಖ್ಯ ಶಾಸ್ತ್ರದ ಪ್ರಮೇಯ. ಏನು ಆದೋ ಅಂತೆಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ ಅಂತ. ನೀವು ಶಾಸ್ತ್ರದ ಮೊದಲು ಓದಿ, ಮಧ್ಯಕ್ಕೆ ಓದಿ, ಕೊನೆಗೆ ಓದಿ ಮಹಾಭಾರತ ಅಥವಾ ಭಾಗವತ, ಯಾವುದೇ ಪುರಾಣ, ಮೊದಲು ಗದ್ಯ ಕೊನೆಗೆ ನೋಡಿದ್ರೆ ಅದು ಕೊನೆಗೆ ಹೇಳೋದು ಏನು ಅಂದ್ರೆ ದೇವ್ರು ದೊಡ್ಡವನು ಅಂತ, ಹರಿಸರ್ವೋತ್ತಮತ್ವ ಹೇಳೋದು. ಈ ಹರಿಸರ್ವೋತ್ತಮತ್ವ ಸ್ಥಾಪನೆ ಯಾವಾಗ ಮಾಡಬಹುದು? ಲಕ್ಷ್ಮೀನೂ ಬಿಡ್ಬೇಕಾಗ. ಹರಿ ದೊಡ್ಡವನು ಅಂದ್ರೆ ಲಕ್ಷ್ಮಿಗಿಂತಲೂ ದೊಡ್ಡವನು. ಯಾಕೆ ದ್ವಾವಿಮೋ ಪುರುಷೋಲೋಕೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರಲ್ಲ. ಉತ್ತಮ ಪುರುಷಸ್ತ್ವನ್ಯ ಕ್ಷರ ಅಕ್ಷರ. ಅಕ್ಷರ ಅಂದ್ರೆ ಲಕ್ಷ್ಮಿ, ಕ್ಷರ ಅಂದ್ರೆ ಮಿಕ್ಕಿದ್ದಲ್ಲ ಮನುಷ್ಯರು, ದೇಹವನ್ನು ಕಳ್ಕೊಳ್ಳೋರು. ಅಕ್ಷರ ಅಂದ್ರೆ ದೇಹ ಕಳಿಯಲ್ಲ, ಹಾಗೆ ನಿತ್ಯವಾಗಿ ಯಾವಾಗಲೂ ದೇಹ ಹಾಗೆ ಇರುತ್ತೆ. ಲಕ್ಷ್ಮೀ ದೇವಿಗೆ ಅಕ್ಷರ ಅಂತ ಕರೀತಾರೆ. ಅಂತ ಅಕ್ಷರ ಮತ್ತೆ ಕ್ಷರ ಇವರಿಬ್ಬರಿಗಿಂತಲೂ ಉತ್ತಮ ಆ ಭಗವಂತ. ಅಲ್ಲಿ ಲಕ್ಷ್ಮೀನ್ ಸೇರಿಸ್ಕೊಳ್ಳೋದಲ್ಲ. ನಮಸ್ಕಾರ ಮಾಡ್ಬೇಕಾದ್ರೆ ಲಕ್ಷ್ಮಿ ಜೊತೆಗೆ ನಾವು ಸೇರಿಸ್ಕೊಂಡು ನಮಸ್ಕಾರ ಮಾಡೋದು ನಮ್ ಕರ್ತವ್ಯ. ಯಾಕೆ? ನಿತ್ಯ ಅವಿಯೋಗಿನಿ, ಅವರಿಬ್ರು ವಿಯೋಗ ಇಲ್ಲ, ವಿರಹ ಇರಲ್ಲ. ಅದನ್ನ ದಂಪತಿಗಳಿಗೆ ಜೊತೆಗೆ ನಮಸ್ಕಾರ ನಾವು ಮಾಡ್ಬೇಕು ನಿಜ. ಆದ್ರೆ ತತ್ವ ಸ್ಥಾಪನೆ ಮಾಡ್ಬೇಕು ಅಂದ್ರೆ, ಸರ್ವೋತ್ತಮತ್ವ ಹೇಳ್ಬೇಕು ಅಂದ್ರೆ ಲಕ್ಷ್ಮಿಯನ್ನು ಪಕ್ಕಕ್ಕಿಟ್ಟು ಲಕ್ಷ್ಮಿ ಮುಂತಾದ ಎಲ್ಲ ದೇವತೆಗಳು ನಮಸ್ಕಾರ ಮಾಡ್ತಾರೆ. ಅಂತಹ ಪರಮಾತ್ಮ ಅಂತ ಪರಮಾತ್ಮನಿಗೆ ಒತ್ತು ಕೊಡ್ಬೇಕಲ್ಲ, ಅವನು ಸರ್ವೋತ್ತಮ ಅಂತ. ಅದಕ್ಕೆ ಇಲ್ಲಿ ಏನ್ ಮಾಡಿದ್ರು, ಬ್ರಹ್ಮರುದ್ರೇಂದ್ರ ವಂದಿತಂ ಅನ್ನೋದು ಲಕ್ಷ್ಮಿನ ಈ ಕಡೆ ಹಾಕೊಂಡ್ರು.
ಈ ಸ್ವಾರಸ್ಯ ಇಲ್ಲಿ ಇಟ್ಟಿದ್ದಾರೆ. ಅದನ್ನ ಹರಿಸರ್ವೋತ್ತಮತ್ವ ಮೊದಲನೇ ವಿಷಯ ಹೇಳಿದ್ರು ಸಾಪ್ತವೃಂದಾವನಾಖ್ಯಾನದಲ್ಲಿ. ವಾದಿರಾಜರು ರುಜುಗಳು ಅಂತ ತಮ್ಮನ್ನು ತಾವು ಹೇಳ್ಕೊಳ್ತಾರ ತಕ್ಷಣ ಮೊದಲು ಹೇಳ್ಕೊಳ್ಳಿಲ್ಲ, ಈ ವಿಷಯ ತಿಳಿಸಿದ್ರು. ಹರಿಸರ್ವೋತ್ತಮತ್ವ ಚಿಂತನೆಯನ್ನ ಬಿಡೋ ಹಾಗಿಲ್ಲ, ಅದನ್ನ ಮೊದಲಿಗೆ ಇಲ್ಲಿ ತಿಳಿಸಿದ್ದಾರೆ. ಇದು ಒಂದು ವಿಷಯ. ಆ ಭಗವದ್ಗೀತೆಯ ಮಾತಿನ ಅರ್ಥ ಇದನ್ನು ವಿಶೇಷವಾಗಿ ಪ್ರಸಂಗ ಬಂದಾಗ ಮತ್ತೆ ನೋಡೋಣ. ಅದೇ ಬ್ರಹ್ಮ ಅನ್ನೋ ಶಬ್ದ ಲಕ್ಷ್ಮಿಯನ್ನ ಹೇಳ್ತಾ ಇದೆ ಅನ್ನೋದನ್ನ ಮಾತ್ರ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಬೇಕು. ಇನ್ನು ಮುಂದೆ ಇನ್ನೊಂದು ವಿಷಯವನ್ನ ಹೇಳ್ತಾರೆ. ಏನಂದ್ರೆ, ಯಾವುದೇ ಒಂದು ಗ್ರಂಥವನ್ನ ಬರೆಯೋರು ಏನ್ ಮಾಡ್ತಾರೆ, 3 ಥರ ದೇವತೆ ಇರ್ತಾರಂತೆ. 3 ಥರ. ಒಂದು ಇಷ್ಟ ದೇವತೆ ಅಂತ ಕರೀತಾರೆ, ಇನ್ನೊಂದು ವಿಶಿಷ್ಟ ದೇವತೆ, ಇನ್ನೊಂದು ಅಧಿಕೃತ ದೇವತೆ ಅಂತ. ನಮ್ಗೆಲ್ಲ ಈಗ ಕುಲದೇವತೆ, ಕೆಲವ್ರಿಗೆ ಮನೆ ದೇವತೆ, ಇನ್ನೊಂದು ಈ ತರ ಎಲ್ಲ ಗ್ರಾಮ ದೇವತೆ, ಒಂದೊಂದೊಂದೊಂದು ಬೇರೆ ಬೇರೆ ತರ ಹೇಳ್ತೀವಲ್ಲ. ಆತರ ಗ್ರಂಥವನ್ನ ವ್ಯಾಖ್ಯಾನ ಮಾಡ್ಬೇಕಾದ್ರೆ 3 ಥರ ದೇವತೆ, ಇಷ್ಟ, ವಿಶಿಷ್ಟ, ಅಧಿಕೃತ ಅಂತ ಹೆಸರು ಕೊಡ್ತಾರೆ. ಇದಕ್ಕೇನ್ ಅರ್ಥ ಅಂದ್ರೆ ಇಷ್ಟೇ, ನಾವ್ ಯಾರಿಗ್ ನಮಸ್ಕಾರ ಮಾಡ್ತೀವಿ, ನಮ್ ಕೆಲ್ಸ ಏನೋ ಆಗ್ಬೇಕಾಗಿರುತ್ತೆ, ನಮ್ಗೆ ತುಂಬಾ ಇಷ್ಟ ಯಾವ್ದೋ ಒಂದ್ ಭಗವಂತನ ರೂಪ, ನರಸಿಂಹನೋ ಯಾರೋ ಅವ್ರ ನಮಸ್ಕಾರ ಸ್ಮರಣೆ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತೀವಿ. ಇಲ್ಲಿ ವಾದಿರಾಜರಿಗೆ ಇಷ್ಟ ದೇವತೆ ಯಾರು, ಈ ಗ್ರಂಥ ಬರಿಬೇಕು ಹೇಳ್ತಾ ಇದಾರೆ, ನಿರ್ವಿಘ್ನವಾಗಿ ಮುಂದ್ಸಾಗ್ಬೇಕು, ಅದ್ ಸಾಗೇ ಸಾಗತ್ತೆ, ಅವ್ರಿಗೇನ್ ತೊಂದ್ರೆ ಆಗಲ್ಲ. ಆದ್ರೂ ಇಷ್ಟ ಯಾವ ದೇವತೆ, ಅದು ಹಯಗ್ರೀವ. ಯಾಕೆ ಮೊದಲನೇ ಶಬ್ದ ಏನ್ ಬರತ್ತಲ್ಲ ಹೊರಗಡೆ, ಅದು ಹಯಗ್ರೀವ ಅಂತ ಬರ್ತೀವಿ. ಅದು ಹಯಗ್ರೀವ ರೂಪಿ ಪರಮಾತ್ಮ ಅವ್ರಿಗೆ ತುಂಬಾ ಇಷ್ಟ. ಅದಕ್ಕೆ ಹಯಗ್ರೀವಂ ಚಿದಾನಂದ ವಿಗ್ರಹಂ ಅಂತ ಹೇಳಿ ಹಯಗ್ರೀವ ಅನ್ನೋ ಪದವನ್ನು ಅವ್ರು ಮೊದಲು ಬಳಸಿದ್ದಾರೆ. ಇಷ್ಟ ದೇವತೆ ನಮಗ್ ಗೊತ್ತಾಯ್ತು. ಈ ವಿಶಿಷ್ಟ ದೇವತೆ, ಅಧಿಕೃತ ದೇವತೆ ಅಂದ್ರೆ ಯಾರು? ಅಧಿಕೃತ ಅಂತಂದ್ರೆ ಈ ಗ್ರಂಥದಲ್ಲಿ ಯಾರ ಬಗ್ಗೆ ಹೇಳ್ತಾರಲ್ಲ ಅವ್ರನ್ನ ಅಧಿಕೃತ ದೇವತೆ ಅಂತ ಕರೀತಾರೆ. ಈ ಗ್ರಂಥದಲ್ಲಿ ಅಧಿಕೃತ ದೇವತೆ ಅಂದ್ರೆ ವಸ್ತುತಃ ರುಜುಗಳಾದ ಅವರೇ ದೇವತೆ. ಅವ್ರಿಗವರೇ ಇಷ್ಟನ? ಅವ್ರಿಗೆ ಇಷ್ಟ ಇಲ್ಲ, ಯಾಕಂದ್ರೆ ಅವ್ರಿಗೆ ಹಯಗ್ರೀವ ದೇವರು ತುಂಬಾ ಇಷ್ಟ. ಹಾಗಾದ್ರೆ ಅಧಿಕೃತ ಯಾರು ಅಂದ್ರೆ ಎಲ್ಲ ಹಯಗ್ರೀವನ ರೂಪಗಳೇನಿದೆ, ರಾಮ, ಕೃಷ್ಣ, ವೇದವ್ಯಾಸ ಇದೆಲ್ಲ ರೂಪ, ಹಾಗೆ ಹಯಗ್ರೀವ ರೂಪ, ಇದೆಲ್ಲ ಈ ಗ್ರಂಥದ ಮುಖ್ಯ ದೇವತೆ. ಅಂದ್ರೆ ಈ ದೇವತೆಗಳ ಬಗ್ಗೆನೇ ಹೇಳ್ತಾ ಇರೋದು. ಏನಂತ, ಇವರೆಲ್ಲ ಸರ್ವೋತ್ತಮ, ಇವರ ಅನುಗ್ರಹ ಇಷ್ಟೆಲ್ಲ ಆಗಿದೆ ಭಕ್ತರಿಗೆ ಅಂತ ತಿಳಿಸೋದೇ ಮುಖ್ಯ ಉದ್ದೇಶ ಒಂದು. ಅದರ ಜೊತೆಗೆ ಅವರ ಸ್ವರೂಪ ರುಜು ಅನ್ನುವಂತಹ ಸ್ವರೂಪ ಏನಿದೆ, ಲಾತವ್ಯ ರುಜು ಸ್ವರೂಪ, ಅದನ್ನು ತಿಳಿಸುವಂತಹ ಉದ್ದೇಶ ಇದೆ. ಇನ್ನು ವಿಶಿಷ್ಟ ದೇವತೆ, ವಿಶಿಷ್ಟ ಅಂತಂದ್ರೆ ಈಗ ನಾವು ಒಬ್ರಿಗೆ ನಮಸ್ಕಾರ ಮಾಡಿದ್ರೆ ಅವರಿಂದ ನಮಗೆ ಪಡಿಲಿಕ್ಕೆ ಏನಾರು ಒಂದು ಬೇಡ್ಬೇಕಲ್ಲ, ಬೇಡದ್ರೆ ಅವ್ರಿಗೆ ಕೊಡುವಂತ ಶಕ್ತಿ ಇರ್ಬೇಕು, ಅವ್ರನ್ನ ವಿಶಿಷ್ಟ ದೇವತೆ ಅಂತ ಕರೀತಾರೆ, ಒಳ್ಳೆ ಶಕ್ತಿ ಇರೋ ದೇವತೆ ಅಂತ. ಈಗ ಇಷ್ಟ ಏನೋ ಸರಿ, ನಮ್ಗೆ ಈಗ ನಮ್ಗೆ ತುಂಬಾ ಇಷ್ಟರಾದವರೆಲ್ಲ ನಮ್ಗೆ ಸಹಾಯ ಮಾಡ್ಲಿಕ್ಕೆ ಶಕ್ತಿ ಇರತ್ತೆ ಅಂತ ಹೇಳಿಕ್ ಬರಲ್ಲ. ನಮ್ಗೆ ವಯಸ್ಸಾದವರು ನಮ್ಮ ಮನೆಗಳಿರ್ತಾರೆ, ನಮ್ಗೆ ಅವ್ರ ಕಂಡ್ರೆ ತುಂಬಾ ಇಷ್ಟ, ಅದು ಅವ್ರಿಗೆ ವಯಸ್ಸಾಗಿದೆ, ಅವ್ರಿಂದ ನಮ್ಗೇನು ಸಾಧ್ಯ ಇಲ್ಲ, ಯಾಕಂದ್ರೆ ಅವ್ರಿಗೆ ಓಡಾಡ್ಲಿಕ್ಕೆ ಕಷ್ಟ. ಹಾಗಾದ್ರೆ ಏನು ಇಷ್ಟ ದೇವತೆ ಆಗಿರಬಹುದು, ಮತ್ತೆ ಈ ಗ್ರಂಥದಲ್ಲಿ ಅಂತಹ ದೇವತೆ ಬಗ್ಗೆನೂ ಹೇಳ್ಬಹುದು. ಆದ್ರೆ ವಿಶಿಷ್ಟ, ಈ ಗ್ರಂಥ ಓದ್ದವ್ರಿಗೆ ಏನ್ ಬೇಕಾದ್ರೂ ಫಲ ಸಿಗತ್ತೆ, ಅಂದ್ರೆ ಏನ್ ಅನ್ಕೊಳ್ತಾರೋ ಅದು ಆಗತ್ತೆ. ಹಾಗಾದ್ರೆ ಆ ದೇವತೆ ಅನುಗ್ರಹ ಇದ್ರೆ ಆಗತ್ತೆ. ಆ ದೇವತೆ ಯಾರು? ಆ ದೇವತೆಗೆ ಅಂತ ಶಕ್ತಿ ಇದೆಯಾ ಅಂತ ನೋಡ್ಬೇಕು. ಇಲ್ಲಿ ವಿಶಿಷ್ಟ ದೇವತೆ ಹಯಗ್ರೀವ, ವೇದವ್ಯಾಸ, ಪ್ರತಿಯೊಂದು ರೂಪನೇ ವಿಶಿಷ್ಟ ದೇವತೆ. ಹಾಗಾದ್ರೆ ಆ ರೂಪಕ್ಕೆ ಸಾಮರ್ಥ್ಯ ಇದೆಯಾ? ಖಂಡಿತ ಇದೆ. ಯಾಕೆಂದ್ರೆ ಲಕ್ಷ್ಮೀ ದೇವಿಯಿಂದ ಹಿಡಿದು ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಬ್ರಹ್ಮ ರುದ್ರೇಂದ್ರ ವಂದಿತ, ಈ ಪಂಚವೃಂದಾವನದಲ್ಲಿರೋ ಎಲ್ಲಾ ರೂಪಗಳನ್ನ ಆ ಒಬ್ಬರ ಲಕ್ಷ್ಮೀ ದೇವಿಯಿಂದ ಹಿಡಿದು ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಅಲ್ಲಿ ಬರೀ ಇಷ್ಟೇ ಹೇಳಿದ್ರು, ಲಕ್ಷ್ಮಿ ಮತ್ತೆ ಬ್ರಹ್ಮ, ರುದ್ರ, ಇಂದ್ರ, ಮಿಕ್ಕಿದವ್ರನ್ನೆಲ್ಲ ಬಿಟ್ರು. ಯಾಕೆ? ಇವ್ರು 4 ಜನ ಬಂದ್ಮೇಲೆ ಮಿಕ್ಕಿದವ್ರನ್ನೆಲ್ಲ ನೀವು ತಗೊಳ್ಳೇಬೇಕು ಅಂತ ಅರ್ಥ. ಇವ್ರು 4 ಜನ ನಮಸ್ಕಾರ ಮಾಡ್ತಾರೆ ಅಂದ್ಮೇಲೆ ಎಲ್ಲರೂ ಮಾಡೇ ಮಾಡ್ತಾರೆ ಅಂತ ಅರ್ಥ. ಅದ್ರ ವಿವರಣೆನೂ ಮುಂದೆ ಬರುತ್ತೆ, ಪಂಚವೃಂದಾವನ ಸೇವೆಯನ್ನು ಯಾರ್ಯಾರು ಮಾಡ್ತಾರೆ ಅಂತ. ಹೀಗೆ ಈ 3 ರೀತಿ ದೇವತೆ ಇಲ್ಲಿ ಶ್ಲೋಕಗಳಲ್ಲಿ ಈ ವಾದಿರಾಜರು ತಿಳಿಸಿದ್ದಾರೆ. ಹಾಗಾಗಿ ಇಷ್ಟ, ವಿಶಿಷ್ಟ, ಅಧಿಕೃತ ಅಂತ ಈ ವಿಷಯಗಳನ್ನ ಇಲ್ಲಿ ಟಿಪ್ಪಣಿಯಲ್ಲಿ ಇನ್ನೊಂದು ತಿಳಿಸಿದ್ದಾರೆ. ಇನ್ನೊಂದು, ಹಯಗ್ರೀವ ದೇವರು ತುಂಬಾ ಇಷ್ಟ ಯಾರಿಗೆ? ವಾದಿರಾಜರಿಗೆ. ಆದ್ರಿಂದಲೇ ಮೊದಲು ಹಯಗ್ರೀವ ಅಂತ ಮಾತು ಬಂತು. ಇದರಿಂದ ಒಂದು ಸೂಚನೆ ಮಾಡ್ತಾ ಇದಾರಂತೆ, ಅವರು ಬ್ರಹ್ಮ ಪದವಿಗೆ ಬರುವಂತಹ ರುಜು ದೇವತೆಗಳು. ಮುಂದೆ ವಾಯು ಪದವಿಗೆ ಬರ್ತಾರೆ, ಮುಂದೆ ಬ್ರಹ್ಮ ಪದವಿಗೂ ಹೋಗ್ತಾರೆ. ಯಾಕೆ ಅಂತಂದ್ರೆ ಅದು ಏಕಾಂತ ಭಕ್ತರ ಲಕ್ಷಣ. ಅವ್ರಿಗೆ ಮೋಕ್ಷಕ್ಕಿಂತ ಒಂದ್ ಸ್ಟೆಪ್ ಮುಂದೆ ದೇವರಿಗೆ ಅಷ್ಟಿಷ್ಟ. ಬೇರೆಯವ್ರಿಗೆಲ್ಲ ಏನಂದ್ರೆ ಮೋಕ್ಷ ಸಿಗ್ಬೇಕು ಅಂತ ದೇವರ ಆರಾಧನೆ ಮಾಡ್ತಾರೆ, ದೇವರ ಪ್ರಸಾದ ಬೇಕು ಅಂತ ಇರ್ತಾರೆ. ಅದು ಇವರೆಲ್ಲ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಬಯಸ್ತಾರಂತೆ. ಯಾಕೆ ಬಯಸೋದು ಅಂದ್ರೆ ದೇವರಲ್ಲಿ ಸಿಗ್ತಾನೆ ಅಂತ, ಆ ಭಗವಂತನ ರೂಪ. ದೇವರಿಗೆ ಮೊದಲನೇ ಸ್ಥಾನ ಆ ರುಜು ದೇವತೆಗಳಲ್ಲಿ, ನಂತರ ಮೋಕ್ಷ ಅದೆಲ್ಲ 2ನೇ ಸ್ಥಾನಕ್ಕೆ ಬರುತ್ತೆ. ಬೇರೆಯವ್ರಿಗೆಲ್ಲ ಮೋಕ್ಷ ಮೊದಲನೇ ಸ್ಥಾನ, 2ನೇ ಸ್ಥಾನ ದೇವರ ತರ ಇರುತ್ತೆ. ದೇವರ ಅನುಗ್ರಹ ಆದ್ರೆ ನಾವು ಮೋಕ್ಷಕ್ಕೆ ಹೋಗ್ತೀವಿ ಅಂತ ಇರುತ್ತೆ. ಹಾಗಾದ್ರೆ ಈ ರುಜು ದೇವತೆಗಳ ಲಕ್ಷಣ, ಏಕಾಂತಾನಂ ನ ಕಸ್ಯಚಿದರ್ಥೇ ನಾರಾಯಣೋ ದೇವ ಸರ್ವಮನ್ಯತದರ್ಥಕಂ. ಅವ್ರಿಗೆಲ್ಲ
ಭಗವಂತನ್ಗೋಸ್ಕರ ಮಿಕ್ಕಿದ ವಸ್ತುಗೋಸ್ಕರ ಭಗವಂತ ಅಲ್ಲ. ಈ ಲಕ್ಷಣ ವಾದಿರಾಜರಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ಭಗವಂತ ರೂಪಗಳು ಅಷ್ಟು ಇಷ್ಟ, ಅದನ್ನ ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ನನಗೆ ಹಯಗ್ರೀವ ಇಷ್ಟ, ಹಾಗಾಗಿ ಅವರು ಸ್ಮರಣೆ ಮಾಡಿದ್ದಾರೆ. ದೇವರನ್ನ ಇಷ್ಟ ಅಂತ ಯಾವಾಗಲೂ ಹೇಳುವಂತ ಈ ವಾದಿರಾಜರು ಒಬ್ರು ರುಜುದೇವತೆನೇ ಸರಿ. ಯಾಕಂದ್ರೆ ಏಕಾಂತ ಭಕ್ತರ ಲಕ್ಷಣ ಇದು. ಅದನ್ನ ಮಧ್ವಾಚಾರ್ಯರು ತಮ್ಮ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಸದಾ ಮಮ ಪ್ರಿಯತಮ, ನನಗೆ ಭಾರತೀ ದೇವಿಗಿಂತ ಮತ್ತೆ ಇನ್ನು ಲಕ್ಷ್ಮೀ ದೇವಿನೂ ಬಂದು ಅದಕ್ಕಿಂತ ತುಂಬಾ ಇಷ್ಟ ನನಗೆ ಭಗವಂತ ಅಂತ. ಭಾರತೀ ದೇವಿ ಸ್ವಯಂ ಪತ್ನಿ, ವಾಯುದೇವರಿಗೆ ಪತ್ನಿನೂ ಪಕ್ಕಕ್ಕೆ, ತಾವು ಪಕ್ಕಕ್ಕೆ, ಲಕ್ಷ್ಮೀನೂ ಪಕ್ಕಕ್ಕೆ, ಜಾಸ್ತಿ ಇಷ್ಟ ಭಗವಂತ. ಸದಾ ಮಮ ಪ್ರಿಯತಮಂ ಅಂತ ಹೇಳ್ತಾರೆ ಅನುವ್ಯಾಖ್ಯಾನದಲ್ಲಿ. ಅಲ್ಲೂ ಮಧ್ವಾಚಾರ್ಯರು ಅವರು ರಚನೆ ಮಾಡಿದಾಗಲೂ ಗಮನಿಸಿ, ಅಲ್ಲಿ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತ ಶ್ಲೋಕ ಬರೀತಾ ಲಕ್ಷ್ಮೀ ಜೊತೆಗೆ ನಮಸ್ಕಾರ ಮಾಡ್ಲಿಲ್ಲ, ನಾರಾಯಣ ಅಂತ ನಾರಾಯಣ ಹೆಸರು ಹೇಳಿದ್ದಾರೆ. ಇಲ್ಲೂ ಹಯಗ್ರೀವ ಅಂತಾನೆ ಬಂದ್ರು. ಆದ್ರೆ ಅದೇ ಕ್ರಮ ಅಂದ್ರೆ ಮಧ್ವಾಚಾರ್ಯರು ರಚನೆ ಮಾಡುವಂತಹ ಶ್ಲೋಕದ ಕ್ರಮ, ವಾದಿರಾಜರು ರಚನೆ ಮಾಡೋ ಶ್ಲೋಕ ಕ್ರಮ, ಅವರ ಮನಸ್ಸಲ್ಲಿರೋ ಅನುಸಂಧಾನ ಅದು ಒಂದೇ ತರ ಇರುತ್ತೆ. ಅಲ್ಲೇನ್ ಮಾಡಿದ್ರು, ಇದೊಂದ್ ದಿನ ಪಾರಾಯಣ ಮಾಡ್ತೀವಿ ಸುಧಾ ಪಾಠದಲ್ಲಿ, ಮೊದಲಿಗೆ ನಾನು ವ್ಯಾಖ್ಯಾನ ಹೇಳ್ತಾ ಇರ್ತೀವಿ. ಅದೇ ಶ್ಲೋಕ, ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷ ಮಾಪ್ಯತಮ ಅಖಿಲೈಸ್ಸು ವಾಕ್ಯೇ ಅಂತೆಲ್ಲ ಬಂದು ಅಶೇಷ ವಿಶೇಷ ತೋಪಿ ವಂದ್ಯಂ ಅಂತ ಬರುತ್ತೆ. ಅದಕ್ಕೇನರ್ಥ, ನಾರಾಯಣ ಮೊದಲು ಬಂತು, ಅಶೇಷ ವಿಶೇಷ ತೋಪಿ ವಂದ್ಯ ಅಂದ್ರೆ ಏನೇನು ದೇವತೆಗಳಿದ್ದಾರೆ ಲಕ್ಷ್ಮೀ ದೇವಿಯಿಂದ ಹಿಡಿದು ಎಲ್ರೂ ಆ ನಾರಾಯಣನಿಗೆ ನಮಸ್ಕಾರ ಮಾಡ್ತಾರೆ ಅಂತ ಮಾತು. ಇಲ್ಲೂ ಅದೇ ತರ ಹಯಗ್ರೀವ ಏನಿದ್ದಾನೆ, ಆ ಹಯಗ್ರೀವ ದೇವ ಎಲ್ಲ ಲಕ್ಷ್ಮೀ ದೇವಿ ಬ್ರಹ್ಮದೇವರು ಎಲ್ಲರಿಂದಲೂ ನಮಸ್ಕೃತನಾಗಿದ್ದಾನೆ, ಅವ್ರು ನಮಸ್ಕಾರ ಮಾಡ್ತಾರೆ ಭಕ್ತಿ ಶ್ರದ್ಧೆಯಿಂದ ಅಂತ. ಈ ಶೈಲಿ, ಈ ಏನು ಯೋಚನಾ ಲಹರಿ ಇದೆಯಲ್ಲ, ಇದು ರುಜುದೇವತೆಗಳಿರುತ್ತೆ. ಹಾಗಾಗಿ ಅದೇ ತರಹದ ಶೈಲಿಯನ್ನ ಕಾಣ್ಬೋದು ವಾದಿರಾಜರ ಈ ಗ್ರಂಥದಲ್ಲಿ. ಅದು ಒಂದು ವಿಶೇಷ. ಈ ತರ ಪ್ರತಿಯೊಂದು ವಿಷಯಗಳು ಇಲ್ಲಿ ಸೇರ್ತಾ ಹೋಗುತ್ತೆ. ಇನ್ನೊಂದು, ಇಲ್ಲಿ ಹಯಗ್ರೀವ ಅನ್ನೋ ಒಂದು ನಾಮಸ್ಮರಣೆಗೆ ಎಷ್ಟು ಶಕ್ತಿ ಇದೆ ಅಂತ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಏನು, ನಿರಸ್ತ ಗ್ರಹ ವಿಗ್ರಹಂ ಅಂತ ಹೇಳಿದ್ದಾರೆ. ಗ್ರಹ ವಿಗ್ರಹ ಎಲ್ಲ ಪರಿಹಾರ ಆಗತ್ತೆ ಅಂತ. ಆಗತ್ತಾ ಹಯಗ್ರೀವ ದೇವರ ನಾಮಸ್ಮರಣೆಗೆ ಶಕ್ತಿ ಇದೆಯಾ ಅಂದ್ರೆ ಹೌದು. ಏನ್ ಶಕ್ತಿ ಇದೆ ಅಂದ್ರೆ, ಒಂದು ಘಟನೆನ ಹೇಳ್ತಾರೆ. ಭಕ್ತರಿಗೆ ಪ್ರಾರಬ್ಧ ಕರ್ಮ ಇರುತ್ತೆ ಅಂತ ಇಟ್ಕೊಳ್ಳಿ. ಒಬ್ಬ ಸಾತ್ವಿಕ ಭಕ್ತ, ಪ್ರಾರಬ್ಧ ಕರ್ಮ ಇದೆ, ಅದರಿಂದ ಅವನಿಗೊಂದು ಪಿಶಾಚ ಜನ್ಮ ಬರುವಂತ ಸಂದರ್ಭ ಬಂತು. ಆದ್ರೆ ಅಂಥ ವ್ಯಕ್ತಿ ತಾನು ಮುಂಚೆನೆ ಗೊತ್ತಾಗಿ, ಹೌದು ನನಗೇನೋ ಮುಂದೆ ಕೆಟ್ಟ ಜನ್ಮ ಬರ್ಲಿಕ್ಕಿದೆ, ಪಿಶಾಚ ಜನ್ಮ ತರ ಒಂದ್ ಜನ್ಮ ಬರ್ಲಿಕ್ಕಿದೆ ಅಂತ ಗೊತ್ತಾಗಿ ಕನ್ಫರ್ಮು ಆಗೋಯ್ತು, ಪ್ರಾರಬ್ಧ ಕರ್ಮದಿಂದ ಸಿಗತ್ತೆ ಅಥವಾ ಸಿಕ್ಕಾಯ್ತು. ಸಿಗೋ ಮುಂಚೆ ಅವನಿಗೆ ಗೊತ್ತಾಯ್ತು ಅಂದ್ರೆ ಅವನು ಹಯಗ್ರೀವ ದೇವರ ನಾಮ ಜಪವನ್ನ ಮಾಡ್ತಾನೆ ಅಂತ ಆದ್ರೆ ಅವನಿಗೆ ಆ ಜನ್ಮ ಕಳಿಯತ್ತೆ. ಇದು ಹಯಗ್ರೀವ ನಾಮ ಸ್ಮರಣೆ, ನಾಮ ಉಚ್ಚಾರಣೆಯ ಶಕ್ತಿ ಅಂತ ಹೇಳ್ತಾರೆ. ಭಕ್ತಾನಾಂ ಪ್ರಾರಬ್ಧ ಕರ್ಮ ವಶೇನ ಪೈಶಾಚ ಜನ್ಮ ಸಮಯೇ ಹಯಗ್ರೀವ ನಾಮ ಜ್ಞಾನೇನ ಮಂತ್ರ ಜಪೇನವ ತನ್ನಿವೃತ್ತಿರ್ ಭವಿಷ್ಯತಿ. ಯಾಕೆ ಹಯಗ್ರೀವ ಅಂತ ಅಷ್ಟು ಒತ್ತು ಕೊಡ್ತಾ ಇದಾರೆ ಅಂದ್ರೆ, ನಮ್ಮ ಮುಂದಿನ ಕೆಟ್ಟ ಜನ್ಮಗಳನ್ನ ಕಳೆಯುವಂತ ಶಕ್ತಿ ಆ ಹಯಗ್ರೀವ ಅನ್ನೋ ಹೆಸರಿಗೆ ಇದೆ. ಆದ್ರಿಂದ ಹಯಗ್ರೀವ ಅನ್ನೋ ನಾಮವನ್ನ ಮೊದಲಿಗೆ ಇಲ್ಲಿ ಸ್ಮರಣೆ ಮಾಡ್ಕೊಂಡಿದ್ದಾರೆ ಅಂತ ಇದು ಒಂದು ವಿಷಯವನ್ನ ಇಲ್ಲಿ ಟಿಪ್ಪಣಿಯಲ್ಲಿ ತಿಳಿಸ್ತಾರೆ. ಹೀಗೆ ಸುಮಾರು ವಿಷಯಗಳಿವೆ, ಅದನ್ನ ಒಂದೊಂದೇ ನೋಡ್ತಾ ಹೋಗ್ಬೇಕು ನಿಧಾನಕ್ಕೆ. ಇದು ಮೊದಲನೇ ಭಾಗದಲ್ಲಿ ಜಾಸ್ತಿ ವಿವರಣೆಗಳು ಸಿಗತ್ತೆ. ಆಮೇಲೆ ಹೋಗ್ತಾ ಶ್ರೀಮುಷ್ಟಮಾಚಾರ್ಯರ ವ್ಯಾಖ್ಯಾನದಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಮೊದಲನೇ ಅಧ್ಯಾಯ ಇಡೀ ಅಧ್ಯಾಯದ ಸಾರ ಆದ್ರಿಂದ, ಮುಂದೆ ಬರುವಂತ ಅಧ್ಯಾಯಗಳ ಸಾರ ಆದ್ರಿಂದ ಹೆಚ್ಚು ವ್ಯಾಖ್ಯಾನಗಳ ಭಾಗ ಅಲ್ಲಲ್ಲಿ ಸಿಗತ್ತೆ. ಅಷ್ಟೆಲ್ಲ ತುಂಬಾ ಚೆನ್ನಾಗಿದೆ ವಿಷಯಗಳು. ಅದೇನು ಅನ್ನೋದನ್ನ ಮುಂದಿನ ಪಾಠದಲ್ಲಿ ಗಮನಿಸೋಣ ಅಂತ ಹೇಳ್ತಾ ನಾಳೆ ಪ್ರದೋಷ ಇರೋದ್ರಿಂದ ಪಾಠ ಇರೋದಿಲ್ಲ, ಮತ್ತೆ ನಾಡಿದ್ದು ಪಾಠ ಇರುತ್ತೆ ಅಂತ ತಿಳಿಸ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣ ಅರ್ಪಣೆ. ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.